ಆ ಕಡೆ ಗೃಹಜ್ಯೋತಿಗೆ ಶಾಕ್, ಈ ಕಡೆ ಪ್ರಯಾಣ ದರದ ಶಾಕ್. ಕರ್ನಾಟಕದಲ್ಲಿ ಬಸ್ ಪ್ರಯಾಣದ ದರ ಏರಿಕೆಯಾಗುವುದು ಫಿಕ್ಸ್ ಆಗಿದೆ. ಸಾರ್ವಜನಿಕ ಬಸ್ನಲ್ಲಿ ಓಡಾಡೋರೆ ಸ್ವಲ್ಪ ಇತ್ತ ನೋಡಿ. ಇನ್ಮೇಲೆ ಏನು ಸಾರ್ವಜನಿಕರು ಬಸ್ನಲ್ಲಿ ಓಡಾಡಬೇಕಾದ್ರೆ ಹೆಚ್ಚಿನ ದರವನ್ನು ಇಟ್ಕೊಂಡು ಹೋಗಬೇಕು. ಯಾಕಂದರೆ ಬಸ್ನ ಪ್ರಯಾಣ ದರ ಹೆಚ್ಚು ಮಾಡುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಗೃಹಜ್ಯೋತಿಗೆ ಶಾಕ್ ಆಗಿರುವಂಥದ್ದು, ಮತ್ತೊಂದು ಕಡೆ ಈಗ ಬಸ್ ಪ್ರಯಾಣ ದರದ ಏರಿಕೆ ಆಗ್ತಾ ಇದೆ. ಬಹುತೇಕ ಫಿಕ್ಸ್ ಬಸ್ ಪ್ರಯಾಣ ದರ ಏರಿಕೆ ಆಗುವಂಥದ್ದು. ಟಿಕೆಟ್ ದರ ಸಾರ್ವಜನಿಕ ಬಸ್ನಲ್ಲಿ ಓಡಾಡೋರೆ ಸ್ವಲ್ಪ ಇತ್ತು ನೋಡಿ. ಟ್ರಿಪ್ ಹೋಗುವಂತಹ ಪ್ಲಾನ್ ಏನಾದರೂ ಇದ್ರೆ ಈಗಲೇ ಹೋಗ್ಬಿಡಿ, ಮುಂದೆ ಟಿಕೆಟ್ ದರ ಜಾಸ್ತಿ ಆಗುತ್ತೆ. ಶೀಘ್ರವೇ ಬಸ್ ಟಿಕೆಟ್ ದರವನ್ನು ಸರ್ಕಾರ ಏರಿಕೆ ಮಾಡಲಿದೆ. ಈ ಬಗ್ಗೆ ಇನ್ನು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದೇ ಗುರುವಾರ ಕರ್ನಾಟಕಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಆಗಲಿದೆ. ಗುರುವಾರ ಸಿಎಂ ನೇತೃತ್ವದಲ್ಲಿ ನಡೆಯಲಿದೆ ಸಂಪುಟ ಸಭೆಯಲ್ಲಿ ಬೆಲೆ ಏರಿಕೆಯ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಬೆಲೆ ಏರಿಕೆ ಮಾಡಬೇಕಾ ಬೇಡವಾ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಆ ಕಡೆ ಗೃಹಜ್ಯೋತಿಯಲ್ಲಿ ಶಾಕ್ ಆಗ್ತಾ ಇದ್ದಾರೆ ಜನರಿಗೆ ಒಂದು ಕಡೆ, ಮತ್ತೊಂದು ಕಡೆ ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಬಸ್ ಪ್ರಯಾಣ ದರ ಏರಿಕೆ ಮಾಡಲು ಮುಂದಾಗ್ತಾ ಇದೆ. ಸಾರ್ವಜನಿಕರು ಬಸ್ನಲ್ಲಿ ಓಡಾಡೋದೇ ಕಷ್ಟ ಆಗ್ಬಿಡುತ್ತೆ. ಈ ರೀತಿ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದ್ರೆ ಜನ ಬದುಕೋದಾದ್ರೂ ಹೇಗೆ ಸ್ವಾಮಿ? ಟ್ರಿಪ್ ಹೋಗಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ನೋಡಿ, ಈಗಲೇ ಹೋಗಿ ಬಂದ್ಬಿಡಿ. ಗುರುವಾರ ಏನು ದರ ಏರಿಕೆ ಆಗುವಂಥದ್ದು, ಟಿಕೆಟ್ ದರ ಏರಿಕೆ ಆಗುವಂತಹ ಚಾನ್ಸಸ್ ಇದೆ. ಯಾಕಂದರೆ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನು ಮಾಡಿ ದರ ಏರಿಕೆ ಮಾಡಬೇಕಾ ಬೇಡವಾ ಅನ್ನುವಂಥ ನಿರ್ಧಾರಗಳನ್ನು ಸಿಎಂ ತಗೊಳ್ಳುವಂಥದ್ದು. ಗುರುವಾರ ಸಿಎಂ ನೇತೃತ್ವದಲ್ಲಿ ಈ ಒಂದು ಸಂಪುಟ ಸಭೆ ನಡೆಯಲಿದೆ. ಈ ಸಂಪುಟ ಸಭೆಯಲ್ಲಿ ಏನು ಬಸ್ ದರ ಏರಿಕೆಯನ್ನು ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರಗಳು ಚರ್ಚೆ ಆಗುತ್ತೆ. ಒಂದು ವೇಳೆ ಬಸ್ ದರ ಏರಿಕೆ ಆದರೆ ಬಹಳಷ್ಟು ಕಷ್ಟ ಆಗುವಂಥದ್ದು ಜನರಿಗೆ. ಸಾರ್ವಜನಿಕರು ಏನು ಬಸ್ನಲ್ಲಿ ಓಡಾಡ್ತಿರ್ತಾರೆ ಅಂಥವರಿಗೆ ಇದು ಹೊಡೆತವನ್ನು ಬೀಳುವಂಥದ್ದು, ಜೇಬಿಗೆ ಇನ್ನಷ್ಟು ಕತ್ತರಿ ಬೀಳುವಂಥದ್ದು. ಎಲ್ಲದರ ದರ ಏರಿಕೆ ಆಗ್ತಾ ಇದೆ. ಏನು ಗ್ಯಾಸ್ ಬೆಲೆ ಏರಿಕೆ, ಪೆಟ್ರೋಲ್ ಬೆಲೆ ಏರಿಕೆ, ಈಗ ಬಸ್ ದರ ಕೂಡ ಏರಿಕೆ ಆಗ್ತಾನೇ ಇದೆ. ಈ ರೀತಿ ಆದರೆ ಜನಸಾಮಾನ್ಯರು ಹೇಗೆ ಬದುಕೋದು ಅಂತ ಇನ್ನು ಶೀಘ್ರವೇ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಲಿದೆ ಸರ್ಕಾರ. ಇನ್ನು ಸಂಪುಟ ಸಭೆಯಲ್ಲಿ ಬಸ್ ಪ್ರಯಾಣ ದರ ಏರಿಕೆಯ ಬಗ್ಗೆ ಚರ್ಚೆ ಆಗಲಿದೆ. ಸಾರಿಗೆ ನಿಗಮಗಳ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗಲಿದೆ. ಪ್ರಯಾಣ ದರ ಹೆಚ್ಚಳಕ್ಕೆ ಅನುಮತಿಯನ್ನ ಕೇಳ್ತಾರೆ ಬೈರತಿ ಸುರೇಶ್. ಈ ರೀತಿ ಕೇಳ್ತಿದ್ದಾರೆ, ಪ್ರಯಾಣ ದರ ಹೆಚ್ಚಿಗೆ ಮಾಡಬೇಕು ಅಂತ. 12% 18% ಪ್ರಯಾಣ ದರ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ವೇತನ, ತುಟಿ ಭತ್ಯೆ ಹೆಚ್ಚಳ, ಡೀಸೆಲ್ ದರ ಇವೆಲ್ಲವೂ ಕೂಡ ಇಲ್ಲಿ ಮ್ಯಾಟ್ರ್ ಆಗುವಂಥದ್ದು. ಆದ್ದರಿಂದ ಬಸ್ ಪ್ರಯಾಣ ದರ 8% 10% ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಸಂಪುಟ ಸಭೆಯಲ್ಲಿ ಬಸ್ ಪ್ರಯಾಣ ದರ ಏರಿಕೆಯ ಬಗ್ಗೆ ಚರ್ಚೆ ಆಗಲಿದೆ. ಗುರುವಾರ ನಡೆಯಲಿರುವಂತಹ ಸಂಪುಟ ಸಭೆಯಲ್ಲಿ ಸಾರಿಗೆ ನಿಗಮಗಳ ಆರ್ಥಿಕ ಪರಿಸ್ಥಿತಿಯನ್ನ ಇಲ್ಲಿ ಪ್ರಸ್ತಾಪ ಮಾಡುವಂಥದ್ದು. ಸಭೆಯಲ್ಲಿ ಪ್ರಯಾಣ ದರ ಹೆಚ್ಚಳಕ್ಕೆ ಅನುಮತಿಯನ್ನ ಕೇಳ್ತಾ ಇದ್ದಾರೆ ಬೈರತಿ ಸುರೇಶ್. 12% 18% ಪ್ರಯಾಣ ದರ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ವೇತನ ಕೊಡಬೇಕು, ಭತ್ಯೆ ಹೆಚ್ಚಳ ಮಾಡಬೇಕು, ಡೀಸೆಲ್ ದರ ಏರಿಕೆ ಆಗ್ತದೆ. ಇದೆಲ್ಲದರ ಹೊಡೆತದಿಂದಾಗಿ ಬಸ್ ಪ್ರಯಾಣ ದರ 8% 10% ಏರಿಕೆಯಾಗಲಿದೆ. ಗುರುವಾರ ಏನು ಸಂಪುಟ ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಸಿಎಂ ಮುಂದೆ ಈ ರೀತಿ ಪ್ರಸ್ತಾಪನೆ ಮಾಡುವಂಥದ್ದು. ಅಂದರೆ ಸಂಪುಟ ಸಭೆಯಲ್ಲಿ ಪ್ರಯಾಣ ದರ ಏರಿಕೆ ಬಗ್ಗೆ ಚರ್ಚೆ ಆಗಲಿದೆ. ಬೈರತಿ ಸುರೇಶ್ ಪ್ರಯಾಣ ದರದ ಏರಿಕೆ ಮಾಡುವಂಥ ವಿಚಾರದಲ್ಲಿ ಪ್ರಸ್ತಾಪವನ್ನು ಈಗ ಏನು ಗುರುವಾರ ಸಿಎಂ ಮುಂದೆ ಇಡಲಿರುವಂಥದ್ದು. ಅಂದರೆ ಪ್ರಯಾಣ ದರ ಹೆಚ್ಚಳಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದಾರೆ ಬೈರತಿ ಸುರೇಶ್ ಅವರು. 12% 18% ಪ್ರಯಾಣ ದರ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ವೇತನ ಕೊಡಬೇಕು, ಭತ್ಯೆ ಹೆಚ್ಚಳ ಮಾಡಬೇಕು, ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಇದೆಲ್ಲದರ ಹೊಡೆತ ಸಾರಿಗೆ ಇಲಾಖೆ ಮೇಲೆ ಬೀಳ್ತಾ ಇದೆ. ಹಾಗಾಗಿಯೇ ಬಸ್ ಪ್ರಯಾಣ ದರ 8% 10% ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಏನೋ ಒಂದು ಕಡೆ ಗೃಹಜ್ಯೋತಿಗೆ ಶಾಕ್ ಆಗ್ತಾ ಇದೆ ಜನರಿಗೆ, ಇನ್ನೊಂದು ಕಡೆ ಇಲ್ಲಿ ಸಾರಿಗೆ ಇಲಾಖೆಯಿಂದ ಶಾಕ್ ಕಾದಿರುವಂಥದ್ದು. ಅಂದರೆ ಇನ್ನು ಮೇಲೆ ಗುರುವಾರ ಒಂದು ಸಭೆ ಆದ ಮೇಲೆ ಬಸ್ ಪ್ರಯಾಣ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ.